ಪ್ರೀತಿಯ ವೀಕ್ಷಕರಿಗೆ ನ್ಯಾಷನಲ್ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2024ರ ಕ್ಯಾಲೆಂಡರ್ನ ವರ್ಷ ಭವಿಷ್ಯವು ಯಾವ ರೀತಿಯಾಗಿದೆ ತುಲಾ ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನ್ಯಾಷನಲ್ ಟಿವಿಯನ್ನು ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಚಾನೆಲ್, ಟ್ವಿಟರ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ನಿಮಗೆ ಹೊಸ ಹೊಸ ಮಾಹಿತಿಗಳು ಅಪ್ಡೇಟೆಡ್ ವರ್ಷನ್ಸ್ಗಳಲ್ಲಿ ನಿಮಗೆ ಸಿಗ್ತಾ ಬರುತ್ತೆ. ಎಲ್ಲ ವಿಚಾರಗಳನ್ನು ಬೇಗ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ 2023 ಮುಗಿದು 24ಕ್ಕೆ ಸನಿಹಕ್ಕೆ ಬಂದಿದ್ದಾಗಿದೆ. ಈ ಸಂದರ್ಭದಲ್ಲಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ. ನಮಗಿನ್ನೂ ಹೊಸ ವರ್ಷ ಯುಗಾದಿ, ಆದರೂ ಕ್ಯಾಲೆಂಡರ್ನ ಬದಲಾವಣೆ, ನಮ್ಮ ಮನಸ್ಥಿತಿಗಳ ಬದಲಾವಣೆ, ನಮ್ಮ ಎಲ್ಲ ಗ್ರಹದ ಸ್ಥಿತಿಗಳ ಬದಲಾವಣೆ ಎಲ್ಲವನ್ನು ಗಮನಿಸಿ ಹೇಗಿರಬಹುದು 2024ರ ಕ್ಯಾಲೆಂಡರ್ನ ಹೊಸ ವರ್ಷದ ಹೊಸ ಭವಿಷ್ಯ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ವ್ಯಯದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಯೊಳಗೆ ಕೇತು, 2ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು, 3ನೇ ಮನೆಯಲ್ಲಿ ಕುಜ ಮತ್ತು ರವಿಯು, 5ನೇ ಮನೆಯಲ್ಲಿ ಶನಿ, 6 ರಾಹು, 7ನೇ ಮನೆಯಲ್ಲಿ ಗುರು ಇರ್ತಕ್ಕಂತಹದ್ದು. ಈ ಗ್ರಹಸ್ಥಿತಿಗಳು ಬದಲಾವಣೆ ಆಗ್ತಾನೆ ಹೋಗುತ್ತೆ. ಆದರೆ ಇಲ್ಲಿ ಗುರು ಮೇನಲ್ಲಿ ಬದಲಾವಣೆ ಆದರೆ ರಾಹುಕೇತುಗಳು ಮತ್ತು ಶನಿಯ ಸ್ಥಾನಮಾನಗಳೇನಂಥ ಬದಲಾಗಲ್ಲ ವರ್ಷದ ಪ್ರಾರಂಭದಿಂದ ಕೊನೆಯವರೆಗೂ. ಇನ್ನು ರವಿ, ಬುಧ, ಶುಕ್ರ, ಕುಜ, ಚಂದ್ರ ಇವರೆಲ್ಲರೂ ಹಾಗಾಗಿಯೇ ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡ್ತಾ ಹೋಗ್ತಾರೆ. ಈ ಬದಲಾವಣೆ ಆಗುವಂತಹ ಗ್ರಹಗಳಿಂದಾಗಿ ಯಾವ ರೀತಿಯಾದಂತಹ ಯೋಗ ಫಲಗಳನ್ನು ತುಲಾರಾಶಿಯವರು ಅನುಭವಿಸಬೇಕಾಗತ್ತೆ ಅಂತಂದರೆ, ತುಲಾರಾಶಿಯವರಿಗೆ ಈ ವರ್ಷ ಒಂದಿಷ್ಟು ಉತ್ತಮವಾದದ್ದೇ. ಕೆಲ ವಿಚಾರಗಳಲ್ಲಿ ಸಣ್ಣ ಸಣ್ಣ ತೊಂದರೆಗಳು, ತಾಪತ್ರೆಗಳು ಬಂದು ಹೋಗುತ್ತವೆ ಅನ್ನೋದು ಬಿಟ್ಟರೆ ಅಂತಹ ಕೆಡುಕಿನ ವಾತಾವರಣ ಏನೂ ಇಲ್ಲ. ಪ್ರೀತಿಯ ಜೀವನ ಚೆನ್ನಾಗೇ ಇರುತ್ತೆ. ವೃತ್ತಿ, ಶಿಕ್ಷಣ, ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಫಲಿತಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲೂ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿಯು ಪ್ರಾಪ್ತಿ ಆಗುವಂತಹದ್ದು ಆಗತ್ತೆ. ಇನ್ನು ತುಲಾರಾಶಿಯವರ ಒಂದೊಂದೇ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಶಿಕ್ಷಣ ಹೇಗಿರಬಹುದು ಅಂದರೆ, ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಚೆನ್ನಾಗಿರುವಂಥ ಶಿಕ್ಷಣವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಳೆದ ವರ್ಷಗಳಲ್ಲಿ ಸ್ವಲ್ಪ ಎಜುಕೇಷನಲ್ ಬ್ರೇಕ್ ಆಗ್ತಾ ಇತ್ತು, ಸರಿಯಾಗಿ ನಿಮಗೆ ವಿದ್ಯಾಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನು ನೀವು ಪಡ್ಕೊಳ್ತೀರಿ. ಅದೇ ರೀತಿಯಾಗಿ ಹೊಸ ವಿದ್ಯೆಗಳನ್ನು ಪ್ರಾಪ್ತಿ ಮಾಡಿಕೊಳ್ತಕ್ಕಂತಹ ಯೋಗವು ಸಹ ನಿಮಗೆ ಇದೇ ವರ್ಷ ಇರುವುದರಿಂದ ಹೊಸ ಹೊಸ ವಿದ್ಯೆಗಳನ್ನು ನೀವು ಕಲ್ತ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತೀರಿ. ಮದುವೆ ಅಂತ ಬಂದ ಸಂದರ್ಭದಲ್ಲಿ ಮದುವೆಗೆ ನಿಮಗೆ ಅಂತಹ ಶುಭದ ವಾತಾವರಣ ಇಲ್ಲ ಅಂತಂದರೆ ಕೆಡಕಾಗುತ್ತೆ ಅಂತ ಅರ್ಥ ಅಲ್ಲ, ಯಾಕೋ ಅಷ್ಟು ಚೆನ್ನಾಗಿಲ್ಲ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಕಂಕಣ ಬಲ ನಡೀತಾ ಇದೆಯಾ, ಒಂದು ಕಳತ್ರ ಸ್ಥಾನದ ಅಧಿಪತಿಗಳ ದಶವೋ, ಭುಕ್ತಿಯೋ, ಅಂತರ್ಭುಕ್ತಿಯೋ ಅದನ್ನೆಲ್ಲ ನಡೀತಿದೆಯಾ ಗಮನಿಸ್ಕೊಂಡು ಮದುವೆಗೆ ನೀವು ಕೈ ಹಾಕೋಬೋದು, ಏನು ತೊಂದರೆ ಆಗೋದಿಲ್ಲ. ಹಣಕಾಸಿನ ಜೀವನ ಅಂತ ಬಂದ ಸಂದರ್ಭದಲ್ಲಿ ಹಣಕಾಸಿನ ವಿಚಾರಗಳಲ್ಲೂ ತುಂಬ ದೊಡ್ಡ ಮಟ್ಟದ ಪಾಸಿಟಿವ್ ಬದಲಾವಣೆಗಳು, ಆರ್ಥಿಕ ಸ್ಥಿತಿಗತಿಗಳಲ್ಲಿ ಒಳ್ಳೆ ರೀತಿಯ ಬದಲಾವಣೆಗಳನ್ನು ನೋಡ್ತೀರಿ. ಹಣಕಾಸುಗಳು ಬಂದು ಕೈ ಸೇರ್ತಕ್ಕಂಥದ್ದು, ನಿಮಗೆ ಹಣಕಾಸಿನ ಪರಿಸ್ಥಿತಿ ಈ ವರ್ಷ ತುಂಬಾ ಜಾಸ್ತಿ ಆಗುವಂಥದ್ದು. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ಹುಷಾರು. ಯಾವುದೋ ಗೊತ್ತಿಲ್ಲದಿರೋ ಜಾಗಗಳಲ್ಲೆಲ್ಲ ಇನ್ವೆಸ್ಟ್ ಮಾಡಿಬಿಡುವಂಥದ್ದು, ಅಥವಾ ಏನೋ ಯಾರೋ ಹೇಳಿದ್ರು ಅವ್ರಿಗೇನೋ ಲಾಭ ಬಂದಿದೆ, ಇವ್ರಿಗೇನೋ ನಷ್ಟ ಆಗಿದೆ ಅಂತ ಆ ರೀತಿಯಾದ ಕ್ಯಾಲ್ಕುಲೇಟಿವ್ ಮೈಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ವರ್ಷ ಬೇಡ. ನಿಮ್ಮ ಜಾತಕಕ್ಕೆ ಆಗುತ್ತಾ, ನಿಮ್ಮ ಜಾತಕದಲ್ಲಿ ಆ ಯೋಗ ಫಲಗಳು ಇದೆಯಾ ತಿಳ್ಕೊಂಡು ಆ ನಂತರ ಕೈ ಹಾಕಿ ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರ ಅಂತ ಬಂದಾಗ ವ್ಯಾಪಾರ ತುಂಬ ಚೆನ್ನಾಗಾಗತ್ತೆ, ಅಭಿವೃದ್ಧಿಗಳಾಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ, ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥವರಿಗೆ, ಈ ಫ್ಲಾರಿಕಲ್ಚರ್ ಮಾಡುವಂಥವ್ರಿಗೆ, ಒಂದು ಪರ್ಫ್ಯೂಮ್ಗಳ ವ್ಯಾಪಾರಸ್ಥರಿಗೆ, ಈ ಅಗರಬತ್ತಿಗಳ ವ್ಯಾಪಾರಸ್ಥರು, ಇಂಜಿನಿಯರ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ, ಇಂಜಿನಿಯರಿಂಗ್ ವರ್ಕ್ಗಳನ್ನು ಕೆಲಸಗಳಲ್ಲಿ ಇರುವಂಥವ್ರಿಗೆಲ್ಲ ಲಾಭಗಳು ಜಾಸ್ತಿ ಇದ್ದಾವೆ. ಸೊ ಚೆನ್ನಾಗಿದೆ. ತುಲಾರಾಶಿಯವರ ಒಂದು ವೃತ್ತಿ ಹೇಗಿರುತ್ತೆ ಅಂದರೆ, ಪ್ರಮೋಷನ್, ಇನ್ಕ್ರಿಮೆಂಟ್, ಒಳ್ಳೆ ರೀತಿ ಟ್ರಾನ್ಸ್ಫರ್, ಕೆಲಸ ಇಲ್ಲ ನನಗೆ ಸಿಗತ್ತೆ ಕೆಲಸ, ಏನು ಬೇಕು ನಿಮಗೆ ವೃತ್ತಿ ರಂಗದಲ್ಲಿ ಏಳಿಗೆಗಳು ಆಗೋದಕ್ಕೆ ಎಲ್ಲವೂ ಸಹ ಅಭಿವೃದ್ಧಿ ಆಗುವಂಥದ್ದು, ಎಲ್ಲವೂ ಸಹ ನಿಮಗೆ ಅನುಕೂಲಕ್ಕೆ ಸಿಗತಕ್ಕಂತಹದ್ದೇ ಇದೆ. ಸೊ ಚೆನ್ನಾಗಿರ್ತಕ್ಕಂತಹ ವರ್ಷವನ್ನು ನೋಡ್ತೀರಿ. ಸಂಬಳಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಈ ವರ್ಷ ಸರಿಯಾದ ಸಮಯಕ್ಕೆ ನಿಮಗೆ ಕೆಲಸಗಳಾಗ್ಬಿಡುತ್ತೆ. ಸರಿಯಾದ ಟೈಮ್ನಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಬಂದು ಸೇರುತ್ತೆ, ಸರಿಯಾದ ಸಮಯಕ್ಕೆ ಇನ್ಸೆಂಟಿವ್ಸ್ ಬಂದು ಸೇರುತ್ತೆ. ಆರೋಗ್ಯ, ಈ ವರ್ಷ ನೀವು ಆರೋಗ್ಯದಿಂದ ನೀವು
ಇರ್ತೀರಿ, ಅನಾರೋಗ್ಯ ವಿಮುಕ್ತರಾಗಿರ್ತೀರಿ. ಅಂತಹ ತುಂಬ ತೀರಾಮೇರಿ ಕಾಯಿಲೆಗಳು ಕಸಾಲೆಗಳೆಲ್ಲ ಬಂದೇನು ಸೇರಿಕೊಳ್ಳುವಂಥದ್ದಿಲ್ಲ. ಸೊ ಚೆನ್ನಾಗಿರ್ತಕ್ಕಂತಹ ಆರೋಗ್ಯ. ಆದರೆ ಸೀಸನ್ನಲ್ಲಿ ಬರ್ತಕ್ಕಂತಹ ಈ ವೈರಲ್ ಇನ್ಫೆಕ್ಷನ್ಸ್ಗಳಿಂದ ಸ್ವಲ್ಪ ಜಾಸ್ತಿ ಜಾಗರೂಕತೆಯಿಂದ ಇರಿ. ಅವುಗಳೇ ನಿಮ್ಮನ್ನು ಹಿಂಸೆ ಕೊಟ್ಬಿಡುತ್ತೆ. ಕೇವಲ ತುಲಾ ರಾಶಿಯವರು ಮಾತ್ರನೇ ಆಗಿರಿ ಅಂತ ಹೇಳಕ್ಕೆ ಬರಲ್ಲ. ಪ್ರತಿ ರಾಶಿಯವರು ಸಹ ನಿಮ್ಮ ಆರೋಗ್ಯವನ್ನು ಕಾಳಜಿ ಮಾಡ್ಕೊಳ್ಳಿ, ಚೆನ್ನಾಗಿರಿ. ಇಷ್ಟು ಚೆನ್ನಾಗಿದೆ ಆದ್ರೂ ಸಹ ಏನಾದರೂ ಮಾಡಲೇಬೇಕಾ ಅಂತಂದರೆ ಖಂಡಿತ ಪರಿಹಾರ ಮಾಡಲೇಬೇಕು, ಮಾಡಿಕೊಳ್ಳಲೇಬೇಕು. ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಈ ವರ್ಷ ನೀವು 5 ಪಲಾಶ ಗಿಡಗಳನ್ನು ಅಂದರೆ ಮುತ್ತುಗದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಇನ್ನು ದಕ್ಷಿಣಾಮೂರ್ತಿ ದೇವರನ್ನು ಪೂಜೆ ಮಾಡ್ಕೊಳ್ಳುವಂಥದ್ದಾಗಲಿ ಇದನ್ನು ಮಾಡ್ಕೊಳ್ತಾ ಬಂದರೆ ಒಳ್ಳೆಯದಾಗತ್ತೆ. ಇನ್ನು ನಕ್ಷತ್ರ ಅನುಸಾರವಾಗಿ ಮಾಡಿಕೊಳ್ಳಬೇಕಾದಂತಹ ಪರಿಹಾರ ಅಂದರೆ, ಚಿತ್ತಾ ನಕ್ಷತ್ರ 3-4ನೇ ಪಾದದಲ್ಲಿ ಹುಟ್ಟಿದಂಥವರು ಸಿಂಹಾದ್ರಿ ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣ ಪಾರಾಯಣ, ಸಿಂಹಾದ್ರಿ ನೃಸಿಂಹಾಷ್ಟಕ ಸ್ತೋತ್ರಂ ಪಠಣ ಪಾರಾಯಣ ಅನುಕೂಲ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಶ್ರೀ ದೇವಿ ಧಾಮಾಷ್ಟಕಂ ಸ್ತೋತ್ರದ ಪಠಣ ಪಾರಾಯಣ ಒಳ್ಳೆಯದು. ವಿಶಾಖ ನಕ್ಷತ್ರ 1, 2, 3ನೇ ಪಾದದಲ್ಲಿ ಹುಟ್ಟಿದಂಥವರು ಕಾರ್ತಿಕೇಯ ಸ್ತೋತ್ರ ಕದಂಬಂನ ಪಾರಾಯಣ ಮಾಡ್ಕೊಳ್ತಾ ಬನ್ನಿ ಅಥವಾ ಓದುತ್ತಾ ಬನ್ನಿ, ನಿಮಗೆ ಅನುಕೂಲತೆ ಉಂಟಾಗುತ್ತೆ ಅಂತ ಹೇಳ್ತಾ, ತುಲಾ ರಾಶಿಯವರ 2024 ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ನಿಮ್ಮೆಲ್ಲರಿಗೂ ಹರ್ಷವನ್ನು ತಂದುಕೊಡಲಿ ಅಂತ ಹೇಳ್ತಾ, ಅಮ್ಮನವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೂ ಹಾರೈಕೆ ಮತ್ತು ಆಶೀರ್ವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.